ಜೆಡಿಎಸ್ನ ಭದ್ರಕೋಟೆ ಎಂದೇ ಗುರುತಿಸಿಕೊಂಡಿರುವ ಹಾಸನ ಲೋಕಸಭಾ ಕ್ಷೇತ್ರವು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತು ಅವರ ಕುಟುಂಬ ಪ್ರತಿನಿಧಿಸ್ತಾ ಬಂದಿರುವ ಕಾರಣಕ್ಕೆ ಸದಾ ದೇಶದ ಗಮನವನ್ನು ಸೆಳೀತಾ ಇದೆ. ಕಳೆದ 40 ವರ್ಷಗಳಿಂದ ಎರಡು ರಾಜಕೀಯ ಕುಟುಂಬಗಳು ಚುನಾವಣೆಯಲ್ಲಿ ಪರಸ್ಪರ ಎದುರಾಳಿಗಳಾಗುತ್ತಾ ಬಂದಿದ್ದು, ಇದೀಗ ಮೂರನೇ ತಲೆಮಾರಿನವರು ಕಣದಲ್ಲಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ ದಶಕಗಳ ರಾಜಕೀಯ ಎದುರಾಳಿ ಪುಟ್ಟಸ್ವಾಮಿ ಗೌಡ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ಕಣದಲ್ಲಿದ್ದಾರೆ. ನಮಗೆ ಕಾಂಗ್ರೆಸ್ ಬಂದರೆ ಮಳೆನೇ ಬಂದಿಲ್ಲ, ಇನ್ನೇನು ಬರುತ್ತೆ? ಮಳೆ ಬಂದಿಲ್ಲ, ಬೆಳೆ ಇಲ್ಲ. ಇನ್ನು ಕಾಂಗ್ರೆಸ್ ಅವ್ರದ್ದು ಇನ್ನೇನೈತೆ ಹೇಳಿ? ಅಲ್ಲಿ ಸಿದ್ದರಾಮಯ್ಯ ಯಾವತ್ತು ಮೇಲೆ ಕೂತವನ್ನೇ ಅವತ್ತು ನಮ್ಮ ಜೀವನ ಹೋಯ್ತೆ, ನಮ್ಮ ಹಿಂದೂಗಳ ಜೀವನ ಎಲ್ಲ ಹೋಯ್ತೆ. ಏನೂ ಇಲ್ಲ, ಬರಬೇಕು. ನಮ್ಮ ಬಿ ಜೆ ಪಿಯವ್ರು ಬರಲಿ, ನಮ್ಮ ಮೋದಿ ಸಾಹೇಬರಲ್ಲಿ ಯಾರಲ್ಲಿ ಬರಲಿ, ಒಂದು ಒಳ್ಳೆ ಕೆಲಸ ಆಗಲಿ. 2024 ಅಲ್ವಾ ಇದು? 2022 ನೀವು ಬರ್ತೀರಾ, ಮತ್ತೆ ರಿಟರ್ನ್ ಬರ್ತೀರಾ. ಆ ಮೋದಿನೇ ಗೆದ್ದಿರ್ತಾರೆ, ಮೋದಿನೇ ಇದಾಗಿರ್ತಾರೆ, ಸೆಂಟ್ರಲ್ ಮಿನಿಸ್ಟರ್ ಇರ್ತಾರೆ. ಇನ್ನೇನು ಇಲ್ಲ, ಇದನ್ನು ಕಮ್ಮಿ ಇದೇನಿಲ್ಲ. ಲೋಕಸಭೆ ಮುಗಿಲಿ. ಲೋಕಸಭೆ ಮುಗಿದ ತಕ್ಷಣ ಇದು ಸರ್ಕಾರ ಏನು ಇರಲ್ಲ, ಸರ್ಕಾರ ಉದುರೋಗ್ಬಿಡುತ್ತೆ. ಸರ್ಕಾರ ಏನಿಲ್ಲ, ಸರ್ಕಾರ ಏನಿಲ್ಲ, ಎಲ್ಲ ಕಳ್ರೆ ಏನಿಲ್ಲ, ಏನು ಮಾಡೋಂಗಿಲ್ಲ. ನಮಗೇನೋ ನಮ್ಮ ಬದುಕಬೇಕು ಅಂದರೆ ನಮಗೊಂದು ಮೋದಿ ಬರಬೇಕು, ಏನೋ ಮಾಡಬೇಕು. ಯಾರು ಮಾಡೋಕ್ಕಾಗಿಲ್ಲ, ಮಾಡೋರೀಗ ರಾಮ ಮಂದಿರ ಕಟ್ಸೋರೆ, ಒಂದು ಇದು ಮಾಡೋರೆ. ಯಾರು ಮಾಡೋಕ್ಕಾಯ್ತಿರ್ಲಿಲ್ಲ, ಮಾಡಿದಾರೆ. ಅದು ಖುಷಿ ನಮಗದು ಅಲ್ವಾ? ನಿಜ ಅಲ್ವಾ? ಇನ್ನೊಂದು ಏನಂದರೆ, ಮೋದಿ ಸಾಹೇಬ್ರದ್ದು ಬಗ್ಗೆ ಏನೂ ಇಲ್ಲ. ಅದ್ರ ಬಗ್ಗೆ ಒಂದೇ ಕಾರಣ, ನನಗೆ ಮೋದಿ ಬರಬೇಕಷ್ಟೆ. ನಾವು ಇಲ್ಲಿಂದ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕಲ್ಲ. ನಮಗೆ ಮೈನಿರೋ ಓಟು ಮೋದಿ ಸಾಹೇಬ್ರು. ಅವರು ಮೈತಿ ಏನಾರ ಮಾಡ್ಕೊಳ್ಳಿ ಹೆಂಗಾರ ಇರಲಿ, ಅವರು ಅದೇನು ಬೇಕಾಗಿಲ್ಲ. ಅದು ನಾವು ಸರ್ಕಾರ ಉಳಿಬೇಕು ಅಂದರೆ ನಮಗೆ ಅವ್ರು ಬರಬೇಕು. ಅನುಕೂಲ ಏನಿಲ್ಲ, ಎಲ್ಲ ಆಗಿದೆ. ನಮ್ಮ ಹಿಂದೂಸ್ತಾನ್ ಅಮರ ಹಿಂದೂಸ್ತಾನ್ ಬೋಲ. ಅಲ್ಲೋ ಏನಾಗಿದೆ ಅಂದರೆ, ಈಗ ಗ್ಯಾರಂಟಿ ಸರ್ಕಾರ ಬಂದ್ಬಿಟ್ಟು ಜನರುಗಳೆಲ್ಲ ಮಣ್ಣು ಮುಕ್ಕೋಯ್ತಾವ್ರೆ. ಮುಂಚೆನೇ ಜನರಿಗೆ ಕೆಲಸ ಇತ್ತಿಲ್ಲ, ಈ ಗ್ಯಾರಂಟಿ ಕೊಟ್ಬಿಟ್ಟು ಮಾಡ್ದಲ್ಲೇ ಇರೋ ಕೆಲಸ ಎಲ್ಲ ಆಗಿದೆ. ಆಮೇಲೆ ವಯಸ್ಸಾದವರು ಗಂಡಸರು ಎಲ್ಲ ಟಿಕೆಟ್ಗೆ ದುಡ್ಡು ಕೊಟ್ಟರು ಸಿಗ್ತಿಲ್ಲ. ಇದು ಸರಿ ಇಲ್ಲ, ಇದು ಸಿದ್ದರಾಮಯ್ಯ ಸರ್ಕಾರ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಬರೀ ಮಳೆನೇ ಬರಲ್ಲ, ಇಲ್ಲಿವರೆಗೂ ಬಂದಿಲ್ಲ. ಬಂಗಾರಪ್ಪನ ಪೀರಿಯಡಲ್ಲಿ ಮಾತ್ರ ಒಂದ್ಸಲಿ ಬಂದು ಮತ್ತೆ ಬರಗಾಲ ಆಯಿತು, SM ಕೃಷ್ಣಂದಲ್ಲೇ ಆಯಿತು. ಸಿದ್ದರಾಮಯ್ಯ ಬಂದಾಗೆಲ್ಲ ಬರೀ ಮಳೆನೇ ಇರಲ್ಲ. ಇಂಥವ್ರು ಬರೋದೇ ಬೇಡ, ಮಳೆ ಬರೋದು ಬೇಕು ನಮಗೆ ಫಸ್ಟು. ಸಿದ್ದರಾಮಯ್ಯ ಸರ್ಕಾರನೇ ಬರೋದು ಬೇಡ, ಆ ಥರ ಆಗಿದೆ. ಏನು ಗ್ಯಾರಂಟಿ ಯೋಜನೆ ಯಾರಿಗೆ ಕೊಟ್ಟಿದ್ದಾರೆ? ಬರೀ ಹೆಂಗಸರು ಕೊಟ್ಟಿದ್ದಾರೆ. ನಮ್ಮಂಥವ್ರು ದುಡ್ಡು ಕೊಟ್ಟರು ಟಿಕೆಟ್ ಸಿಗಲ್ಲ, ಬಸ್ಸಲ್ಲಿ ಹತ್ತಕ್ಕಾಗಲ್ಲ. ಅದರಿಂದ ಏನಿಲ್ಲ, ಇಲ್ಲಿ ಗ್ಯಾರಂಟಿ ಕೊಟ್ಟು ಬೇರೆದ್ರ ಮೇಲೆ ಡಬ್ಬಲ್ ದುಡ್ಡು ಹಾಕವ್ರೆ. ಸರಿನಾ? ಅದು ನಿಜವಾಗ್ಲೂ ಹೇಳ್ತೀನಿ, ಸಿದ್ದರಾಮಯ್ಯ ಸರ್ಕಾರದಷ್ಟು ವರ್ಷ ಯಾವ ಸರ್ಕಾರನೂ ಬಂದಿತ್ತಿಲ್ಲ. ಇಂಥದ್ದು ಬರೋದು ಬೇಡ ಅಷ್ಟೇ. ಕಂಪೇರ್ ಮಾಡಿದ್ರೆ ಎಷ್ಟೋ ಪರವಾಗಿಲ್ಲ, ಅವರು ಮಾಡಿದ್ದಾರೆ. ಇವ್ರು ಏನು ಮಾಡಿದ್ದಾರೆ? ಇಲ್ಲಿ ಬರೀ ಇವ್ರದ್ದು ನೋಡ್ಕೊಂತಾರಷ್ಟೇ, ಕೋಟಿಗಟ್ಟಲೆ ದುಡ್ಡು ಅಷ್ಟೇ. ಯಾವುದೇ ಸರ್ಕಾರ ಬರಲಿ, ಜನರಿಗೆ ಸ್ವಲ್ಪ ಮಾಡೋಂಥದ್ದು ಬರಬೇಕು, ಅಂಥವ್ರು ಮಾಡೋದು ಮಾಡ್ತಾರೆ, ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ಅವರು ಸಹಿಸೋಕ್ಕಾಗಲ್ವಲ್ಲ, ಮಾಡ್ತಾ ಇದ್ದಾರೆ. ಈ ಸಲ ನೋಡೋಣ ಇದು ಏನಾಗುತ್ತೆ ಅಂತ ನೋಡೋದು ಅಷ್ಟೇ. ಹಾಸನಕ್ಕೆ ಬೇಕಾದಷ್ಟು ಕೆಲಸ ಆಗಬೇಕು, ನೀರಿನ ವ್ಯವಸ್ಥೆ ಪ್ರತಿಯೊಂದು ಆಗಬೇಕು, ಯಾರೂ ಮಾಡ್ತಿಲ್ಲ. ಹಿಂದೆ ಸ್ವಲ್ಪ ಇವರಿದ್ರಲ್ಲ MLA ಪ್ರೀತಮ್ ಗೌಡ್ರು, ಅವ್ರ ಪೀರಿಯಡೆಲ್ಲ ಆಗಿದ್ದು ಕೆಲಸ ಬಿಟ್ಟರೆ ಇಲ್ಲಿವರು ಯಾವುದೂ ಆಯ್ತಿಲ್ಲ. ಇರೋದು ಹೇಳ್ತಿದ್ದೀವಿ ಓಪನ್ ಆಗಿ, ನಮಗೇನು ಅವ್ರೇನು ನೆಂಟ್ರಲ್ಲ, ಜನರಲ್ಲಾಗಿ ಹೇಳ್ತಿರೋದು ಅಷ್ಟೇ. ಈ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು, ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಮ್ಮ ಮತ. ಯಾಕೆ? ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ದೇಶ ಸುಭದ್ರತೆಯಲ್ಲಿ ಕಾಪಾಡಿದ್ದಾರೆ, ಹಾಗಾಗಿ ಅವರೇ ಆಗಬೇಕು. ಅವೆಲ್ಲ ಆರೋಪ ಬರೀ ಸುಳ್ಳು ಆರೋಪಗಳು. ಅವರಷ್ಟು ಕೆಲಸ ಇವರು ಯಾರೂ ಮಾಡಿಲ್ಲ. 50 ವರ್ಷದ ಆಡಳಿತದಲ್ಲಿ ಕಾಂಗ್ರೆಸ್ ಏನೂ ಮಾಡೋಕ್ಕಾಗಿಲ್ಲ. ಇವತ್ತು ದೇಶ ಸುಭದ್ರವಾಗಿದೆ ಅಂದರೆ ಮೋದಿಯವರೇ ಬೇಕು, ಅವರು ಬಿಟ್ಟರೆ ಬೇರೆ ಆಗೋದಿಲ್ಲ. ಇನ್ನು ಇವರು 20 ಪಕ್ಷ ಒಂದಾಗಿ ಒಬ್ಬ ಅಭ್ಯರ್ಥಿನ ಇನ್ನೂ ಘೋಷಣೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ಮೋದಿ ಸರ್ಕಾರದಿಂದ ತುಂಬ ಅನುಕೂಲ ಆಗಿದೆ. ಆದರೆ ಇವರು ಈ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇಲ್ಲ, ಅದನ್ನು ಪ್ರಚಾರಕ್ಕೆ ಬಿಡೋಲ್ಲ. ಇವರು 5 ಗ್ಯಾರಂಟಿ ಕೊಟ್ಟು ಸುಮ್ಮನೆ ಎಲ್ಲ ಸೋಂಬೇರಿ ಮಾಡಿ ಬಸ್ ಹತ್ತೋಕ್ಕೆ ನಮ್ಮಂಥ ಜನಗಳು ಬಸ್ಸಲ್ಲಿ ಬರೋಕ್ಕೆ ಆಗಲ್ಲ, ಕಿತ್ತಾಡ್ತಾರೆ. ಸೀಟು ಇಲ್ಲ, ಹತ್ತೋಕ್ಕೂ ಆಗಲ್ಲ, ಆ ರೀತಿ ಮಾಡಿ ಕೂಡ್ತಿದ್ದಾರೆ. ಇಲ್ಲ ಸರ್, ಅವೆಲ್ಲ ಸುಳ್ಳು ಅವೆಲ್ಲ ತಪ್ಪು ಮಾಹಿತಿಗಳು ಕೊಡ್ತಾಯಿದ್ದಾರೆ. ಯುವಕರಿಗೆ ಎಲ್ಲ ಚೆನ್ನಾಗಿದೆ. ಹೈನುಗಾರಿಕೆ ಮಾಡಲಿಕ್ಕೂ ಎಷ್ಟು ಸಹಾಯ ಮಾಡ್ಯಾರ ಮೋದಿಯವರು. ಎಲ್ಲ ಜಮೀನಿಗೆಲ್ಲ 6,000 ಖಾತೆದಾರರಿಗೆ ಈಗ ಕೊಡ್ತಾಯಿದೆ. ಇವರು ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ 4,000 ಅದನ್ನು ನಿಲ್ಲಿಸಿದ್ರು. ಹಾಗಾಗಿ ನಮ್ಮ ತಗ್ಗಿತ್ತು ಯೋಜನೆಗಳು ಮಾಡ್ಯವ್ರೆ ಅಷ್ಟೇ. ಕರೆಂಟ್ ಬಿಲ್ ಜಾಸ್ತಿ ಮಾಡ್ಯವ್ರೆ, ಕರೆಂಟ್ ಫ್ರೀ ಕೊಡ್ತೀನಿ ಅಂತಾರೆ. ರೈತರಿಗೆ ಕರೆಂಟೇ ಇಲ್ಲ, 6 ಗಂಟೆ ಟೈಮ್ ಕರೆಂಟ್ ಕೊಡ್ತಾಯಿಲ್ಲ ನಮಗೆ. 24 hours ಕರೆಂಟ್ ಇರೋದು ಸಿಟಿ ಲೈನು, 6 ಗಂಟೆ ಟೈಮ್ ಕೊಡ್ತಾಯಿಲ್ಲ ಈಗ. ಹಾಗಾಗಿ ಭಾಳ ಹಿಂಸೆ ಆಗ್ತಿದೆ. ಆಲ್ಮೋಸ್ಟ್ ಆಲ್ ಆಗಿದೆ. ಏರ್ಪೋರ್ಟ್ ಒಂದಾದರೆ ಹೆಚ್ಚು ಕಮ್ಮಿ ಆದ ಲೆಕ್ಕನೇ.
ರೇವಣ್ಣವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಫ್ಲೈಓವರು ಆಗಿದೆ, ಇನ್ನೊಂದು 1/4% ಇದೆ ಅಷ್ಟೇ. 1/4% ಆದರೆ ಅದು ಕ್ಲಿಯರ್ ಆಗುತ್ತೆ. ಮೋದಿ ಪ್ರಧಾನಿ ಆಗಬೇಕು ಅಂತೀವಿ. ಮೋದಿ ಯಾಕೆಂದರೆ ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತಾರೆ, ಅವರೇ ಬರಬೇಕು. ಬೇರೆಯವ್ರು ಬಂದರೆ ಇಷ್ಟ ಆಗಲ್ಲ. ನಮ್ಮ ಹಿಂದುತ್ವ ಉಳಿಬೇಕು. ಬೇರೆಯವ್ರು ಯಾರಿದ್ದಾರೆ? ಹಾಂ, ಇನ್ನೂ ಅಭ್ಯರ್ಥಿ ಮಾಡಿಲ್ವಲ್ಲ ಅವರು. ಅವರೆಲ್ಲ 150 ಪಕ್ಷ ಇವೆ, ಇದು ಒಂದೇ ಪಕ್ಷ ಸಾಕು. ನಮಗೆ ಮೋದಿಯವರೇ ಬೇಕು. ಈಗ JDS BJP ಮೈತ್ರಿ ಆಗಿದೆ, ಇನ್ನೂ ಒಳ್ಳೆಯದೇ ಆಯಿತು. ಇವರೇಂದ್ರೆ ಕಾಂಗ್ರೆಸ್ ಜೊತೆ ಹೋಗಿದ್ರೆ ನಾವು ಓಟ್ ಹಾಕ್ತಿರಲ್ಲ, ಅವರಿಗೆ BJPಗೆ ಆಗ್ತಿದ್ದು. ನಮಗೆ ಈಗ JDS BJP ಜೊತೆ ಹೋಗಿರೋದಕ್ಕೆ ತುಂಬ ಅನುಕೂಲ ಆಗಿದೆ. ಈಗ ಬರ್ತಾರೆ, ನೆಕ್ಸ್ಟ್ ಅವರೇ ಆಗ್ಬೋದು ಬೇಕಾರೆ. ಹಂಗೆ ಬರ್ತಾರೆ ಅವರು. BJPಯಿಂದ ಪ್ರೀತಮ್ ಗೌಡ್ರನ್ನೂ ಕೆಲಸ ಮಾಡಿದರು, ಈಗ ನಮ್ಮ ಸ್ವರೂಪಣ್ಣ ಕೆಲಸ ಮಾಡ್ತಾವ್ರೆ. ಹಂಗೆ ಈಗ ಅವರೇ ಒಂದಾದ್ಮೇಲೆ ನಮ್ದಿಂದೇನು ಕಾರ್ಯಕರ್ತರು ಅವರೇ ಒಂದಾಗ್ಯಾರೆ, ನಮ್ದು ಇನ್ನೇನಿದೆ. ಹಾಂ, ಮಾಡಿದ್ದಾರೆ ಅವರು. ಪ್ರಜ್ವಲಣ್ಣವರು ಮಾಡಿದ್ದಾರೆ. ಅವರು ರೇವಣ್ಣರೇ ಮಾಡಿದಾರಲ್ಲ ಸರ್. ರೇವಣ್ಣರು ತುಂಬ ಕಾರ್ಯಗಳು ಮಾಡಿದ್ದಾರೆ. ಎಂತೆಂಥ ಆಸ್ಪತ್ರೆ, ಬಸ್ ಸ್ಟ್ಯಾಂಡು, ಮೆಡಿಕಲ್ಲು 20 ತಿಂಗಳು ಆಡಳಿತದಲ್ಲಿ ಇರೋವಷ್ಟು ಎಷ್ಟು ಬೇಕು ಅಷ್ಟನ್ನು ತಂದು ಮಾಡಿದ್ದಾರೆ. BJP ಜೊತೆ ಇವರು ಹೋಗಿರೋದ್ರಿಂದ ಕುಮಾರಣ್ಣ ಮಂತ್ರಿ ಆಯ್ತಾರೆ, ಸೆಂಟ್ರಲಲ್ಲಿ ಅಭಿವೃದ್ಧಿ ಆಯ್ತವೆ. ಸಾಕು ಆಯ್ತವ, ಹೂವು ಆಯ್ತವೆ. ದೇವೇಗೌಡರು ಸಾಹೇಬ್ರು ಇದ್ದಾರೆ, ಮಾಡಿಸ್ತಾರೆ. ಅಲ್ಲಿ ನಮ್ಮ ಸ್ವರೂಪಣ್ಣ ಇದ್ದಾರೆ MLA, ಅವರು ಮಾಡಿಸ್ತಾರೆ ಅಭಿವೃದ್ಧಿ ಕೆಲಸನ. ಸರ್ಕಾರದಿಂದ ಅನುಕೂಲ ನಮ್ಗೆ ಆಯ್ತಣ್ಣ. ಪ್ರತಿಯೊಂದು ರೇಟು ಜಾಸ್ತಿ ಆಯ್ತಲ್ಲ. ಏನು ಅನುಕೂಲ ಆಯ್ತಣ್ಣ? ಯಾವ್ದು ಅನುಕೂಲ ಆಗುತ್ತಣ್ಣ? ಬೆಳಗ್ಗೆಯಿಂದ ಸಾಯಂಕಾಲ ಕೂತ್ಕೊಂಡ್ರು ಆಧಾರ್ ಗಂಟು ಕೊಡೋಕ್ಕಾಗಲ್ಲ. ಮೆಣಸಿನ್ಕಾಯಿ 100 ರೂಪಾಯಿ, ಬೀನ್ಸ್ 100 ರೂಪಾಯಿ, ಟೊಮಾಟೊ ಒಂದು ಡೌನ್ ಐತೆ. ಸಾಯಂಕಾಲ ಒಣಗಿರಿ ಹಿಂಗೆ ತುಂಬಿಬಿಟ್ಟು ದನಿ ಕೊಡಬೇಕು. ಯಾವ ವ್ಯಾಪಾರದಲ್ಲಿ ಅನುಕೂಲ ಆಯ್ತಣ್ಣ? ಹಳ್ಳಿಯವ್ರಿಗೂ ಇಲ್ಲ, ನಮಗೂ ಇಲ್ಲ, ಯಾರಿಗೂ ಇಲ್ಲ ವ್ಯಾಪಾರ. ಜನಗಳು ಮೊದಲಾಗೆ ಬರ್ತಾ ಇಲ್ಲ ಮಾರ್ಕೆಟ್ಗೆ. ಏನು ಮಾಡೋಣ? ತಂದವ್ರೆ, ಏನು ಮಾಡಕ್ಕೆ ತಂದವ್ರೆ? ಎಲ್ಲರೂ ಹಿಂಗೆ ಜಗಳಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯಕ್ಕೆ ತಂದಿಟ್ಟವ್ರು ಅಷ್ಟೇ. ಇನ್ನೇನಕ್ಕೆ ತಂದವ್ರು ಅವರು? ನಮ್ಗೇನು ಅನುಕೂಲನೂ ಇಲ್ಲ ಅಣ್ಣ. ನಾವು ಬೆಳಗ್ಗೆ 5 ಗಂಟೆಗೆ ಬರಬೇಕು, ರಾತ್ರಿ 8 ಗಂಟೆವರೆಗೂ ಗೇಯ್ಬೇಕು ಅಷ್ಟೇ. ನಮ್ಮದು ದುಡಿಮೆ. ಎಲ್ಲರಿಗೂ ಒಂದೇ ಸಮ ನೋಡ್ಕೋಬೇಕು. ಬಡವ್ರನ್ನ ಎತ್ತಿ ಹಿಡಿಬೇಕು. ದೊಡ್ಡವ್ರಿಗೆ ನ್ಯಾಯ ಕೊಡೋದು, ಬಡವ್ರಿಗೆ ನ್ಯಾಯ ಕೊಡೋಂಗಿಲ್ವಾ? ಬಡವ್ರನ್ನ ತಳಿಕೆ ಇಟ್ಟೋದು. ಇರೋಕ್ಕೆ ಮನೆಯಲ್ಲೇ, ಸತ್ರು ಉಣ್ಣಕ್ಕೆ ಜಾಗ ಇಲ್ಲ ಅಂಥವ್ರು ಅಲ್ಲೇ ಇದ್ದೀವಿ. ಇರೋರು ಮೇಲವ್ರೆ, ಇರೋರು ಮೇಲ್ಗಡೆ ಇಟ್ಟವ್ರು. ಅವ್ರ ಹಿಂದ್ಗಡೆ 16 ಜನ ಇರ್ತಾರೆ. ಅವ್ರಿಗೆಲ್ಲರಿಗೂ ಅಧಿಕಾರ ಐತೆ, ನಮಗೆ ಅಧಿಕಾರ ಎಲ್ಲ ನೋಡೋಂಗಿಲ್ಲ, ಮಾತಾಡ್ಸಂಗಿಲ್ಲ. ನಾವು ತಳಗೆ ಇದ್ದೀವಿ. ನಾವೇನು ಮಾಡ್ಕೊಂಡಿದ್ದೀವಿ ಈಗ ಪ್ರಪಂಚದಲ್ಲಿ? ಕೂಲಿ ಮಾಡಬೇಕು, ಜೀವನ ಮಾಡ್ಬೇಕು. ನಾವು ಅಷ್ಟೇ. ನಾವು ದುಡಿಯೋದು ಮಾತ್ರೆ ಕಟ್ಟೋಕ್ಕಾಯ್ತಾ ಇಲ್ಲ ಆಸ್ಪತ್ರೆಗೆ. ಬಡವರಾಗೆ ಉಳಿದಿದ್ದೀವಿ. ಇರೋಕ್ಕೆ ಮನೇನೂ ಇಲ್ಲ, ಸತ್ರು ಉಣ್ಣಕ್ಕೆ ಜಾಗನೂ ಇಲ್ಲ. ಬಾಡಿಗೆ ಮನೇಲಿ ಇದ್ದೀವಿ ನಾವು. ನಮ್ಗೆ ಯಾವುದು ಏನು ಉಪಯೋಗನೂ ಇಲ್ಲ. ಕೂಲಿ ಮಾಡಿದ್ರೆ ಉಂಟು ಇಲ್ಲ. ನಮ್ಮಂತ ಹಿಡ್ಕೊಂಡು ಅಮ್ಮಯ್ಯ ಅಂತಾರೆ. ನಮ್ಗೆ ಇಷ್ಟ ಬಂದರೆ ನಾವು ಹಾಕ್ತೀವಿ. ನಮ್ಗೆ ಯಾರಿಗೆ ದೇವ್ರ ಜ್ಞಾನ ಕೊಡ್ತಾನೆ ಅವ್ರಿಗೆ ಯಾರಿಗೂ ಎಡ್ಬಿಡಂಗೆ ಯಾರಿಗಾರ ಒಬ್ರಿಗೆ ಹಾಕ್ತೀವಿ. ಅದು ನಮ್ಮ ಇಷ್ಟ. ಓಟು ಯಾರಾದ್ರೂ ಏನನ್ನ ಮಾಡ್ತಾರೆ. ಇರೋರಿಗೆ ಇನ್ನೊಂದು ಮನೆ ಕೊಡ್ತಾರೆ, ಇಲ್ದರ ಮನೆಗೆ ಇನ್ನೊಂದು ಕೆಲಸ ಕೊಡ್ತಾರೆ, ಇದ್ದವ್ರಿಗೆ ತಗೊಂಡೋಗಿ ಮೇಕ್ ಕೂರಿಸ್ತಾರೆ. ಹೋಗಮ್ಮ ಆಚೆಗೆ ಅಂತಾರೆ ನಮ್ಮಂತಾರ ಹತ್ರ. ಯಾವುದಾದ ನ್ಯಾಯ? ಯಾವ ನ್ಯಾಯ ಸಿಗ್ತೈತಿ ಇಲ್ಲಿ? ಏನು ನ್ಯಾಯ ಮಾಡ್ತಾವ್ರೆ ಯಾರು? ಇದೆ ಕೆಲಸಗಳಾಗಿದೆ, ಆಗಿರೋ ನಿನ್ಗಡೆ ತಿರುಗ್ತಾರೆ. ಅವ್ರಿಗೆ ಆಯ್ತು, ಅಭಿವೃದ್ಧಿ ಕೆಲಸ ಮಾಡ್ಯವ್ರೆ. ಮಾಡ್ದವ್ರನ್ನೇನು ಎತ್ತು ಕೂರ್ಸವ್ರ ಎತ್ತಿ ಇಲ್ಲ. ಅವರು ಹಂಗೆ ಅವ್ರೆ ತಾಳಿ ಇಲ್ಲ. ನಾವು ಹಿಂಗೆ ಇದ್ದೀವಿ. ಹುಡ್ತಾಗ್ಲಿಂದ ಸಾಯೋ ತನಕ ಇದೆಯ ನಮ್ಮ ಹಣೆ ಬರ. ಪರಿಸ್ಥಿತಿ ಯಾವುದು ಬದಲಾಗಿಲ್ಲ. ವಯಸ್ಸೈತೆ, 70 ವರ್ಷ ಐತೆ. 70 ವರ್ಷವರೆಗೆ ಗೈತಲ್ಲಿದ್ದೀವಿ ನೀವು. ಏನು ಅನ್ಸುತ್ತೋ ಏನೋ ನನಗೇನು ಗೊತ್ತಿಲ್ಲ ಅಣ್ಣ. ಎಲ್ಲರದು ಹೆಂಗೆ, ನಂದು ಅಷ್ಟೇ. ನೀನು ಬಾಳೆ ನಮ್ಮದು ಕೆಲಸ, ಜೀವನ ಅನ್ನೋದು. ಯಾರು ಬಂದರೂ ನಮ್ಮ ಜೀವನಕ್ಕೊಂದು ನೆಲೆ ಇಲ್ಲ, ಬೆಲೆ ಇಲ್ಲ. ಕೂಲಿ ಕಾರ್ಮಿಕರಿಗೆ ಮೋದಿಯವ್ರು ಬರಲಿ ಸರಿಯಾ. ಅವ್ರು ಬಂದ್ರೆ ಒಂದು ನೆರಳು ನೆಮ್ಮದಿ ಇರುತ್ತೆ ನಮಗೆ. ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ. 2,000 ಅವ್ರು ಕೊಡ್ತಾ ಇದ್ದಾರೆ. ಮುಖ್ಯ ಅಲ್ಲ ಅವರು ಸಿದ್ದರಾಮಯ್ಯ. ಆದರೆ ಅದೇ ನಮಗೆ ಪರ್ಕೆ ಹೊಡೆಯೋ ಪರಿಸ್ಥಿತಿ ತಂದು ನಿಲ್ಲಿಸವ್ರೆ. ಅದು ಬಿಡಬೇಕು. ನಮ್ಮ ಜನ ನಮ್ಮ ಇದು ಅನ್ನೋ ಅಭಿಮಾನ ಇಡಬೇಕು. ಮೋದಿಯವ್ರು ಬಂದರೆ ಅದೆಲ್ಲ ಬೆಲೆ ಇರುತ್ತೆ ನಮಗೆ. ನಮ್ಮ ಜಾತಿ ಜನ ಅನ್ನೋ ಗೌರವ ಇರುತ್ತೆ. ಅಷ್ಟೇ ನಾವು ಕೇಳೋದು. ದುಡ್ಡು ಮನ್ಸಿಗೆ ಹೋಗುತ್ತೆ ಬರುತ್ತೆ. ಮನ್ಸತ್ವ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಲಿ, ಅಷ್ಟೇ ಸಾಕು. ಅಷ್ಟು ಮಾತ್ರ ಕೇಳೋದು ನಾವು. ಇದೆ, ಆದರೂ ನಮಗೇನು ಖುಷಿ ಇಲ್ಲ. ನಾವೇನು ಕೇಳಿಲ್ಲ ಅವ್ರನ್ನ. ತಲುಪಿದೆ, ಇಲ್ಲ ಅಂತ ಯಾಕೆ ಹೇಳೋಣ? ನಾವೇನು ಅದನ್ನೇನು ಕೇಳಿಲ್ಲ. ನಮಗೊಂದು ಒಳ್ಳೆ ದುಡ್ಡು ತೋರಿಸ್ಬಿಟ್ಟು ಎಣ್ಣೆ ಕುಡಿಯೋದು ಅನ್ನ ಮಾಡ್ಕೊಳ್ಳಿ ಅಂತಾರೆ ಗಂಡಸರು. ಕೂಲಿ ಮಾಡ್ಕೊಳ್ಳಿ, ನಿಮಗೆ ದುಡ್ಡು ಬತ್ತಾಯ್ತಲ್ಲ ಅಂತಾರೆ. ಮನೆ ಗಂಡಸರೆಲ್ಲ ಪೋಲ್ ಬಿದ್ದೋಗವ್ರೆ. ಪೋಲ್ ಬಿದ್ದೋಗವ್ರೆ. ನಾವು ಆ ದೇವಸ್ಥಾನ ಈ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೋಯ್ತಾರೆ ಹೆಂಗಸರು ಮನೆ ಬಿಟ್ಟು. ಹಾಗಾಗಿ ಹೋಯ್ತಿರಲ್ಲ, ಹೋಗಿ ನಾವು ಹೋಟ್ಲಲ್ಲಿ ತಿನ್ಕೊಂಡು ಪೋಲ್ ಬಿದ್ದು ಹೋಗ್ತೀವಿ ಅಂತ ಕುಣಿತಾವ್ರೆ ಗಂಡಸ್ರುಗಳು. ಯಾರು ನೆಟ್ತವ್ರೆ? ಯಾವ ಬಸ್ಸಲ್ಲಿ ನೋಡಿದ್ರು ಹೆಂಗಸ್ರಯ್ಯ. ಈ ಥರ ಮಾಡವ್ರೆ. ಏನು ಚೆನ್ನಾಗಿದೆ, ನೆಮ್ಮದಿ. ದುಡ್ಡು ಕೊಟ್ಟರು ಬಂತಾ? ಒಳ್ಳೆ ಜನ ಇರಬೇಕು, ಅದು ಮೇನು. ನಮ್ಮ ಊರು ಒಳ್ಳೇದಾಗಬೇಕು. ಮಳೆ ಇಲ್ಲ, ನೀರು ಎಲ್ಲ ಸಹಾಯ ಮಾಡಿದ್ದಾರೆ. ನೀರು ಬರ್ತಾಯಿದೆ ನಮ್ಗೆ. ಒಳ್ಳೆ ನೀರು ಚೆನ್ನಾಗಿದೆ ಇವಾಗ. ಮಳೆ ಇಲ್ಲ, ಬೆಳೆ ಇಲ್ಲ. ಒಳ್ಳೆ ನೆಲೆ ಕೊಡಬೇಕು ನಮಗೆ, ಅಷ್ಟೇ ಕೇಳೋದು ನಾವು. ಹಾಸನದಲ್ಲಿ ಕಾಂಗ್ರೆಸ್ಸಲ್ಲೇ ಚೆನ್ನಾಗಿದ್ದು, JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಜನಗಳಿಗೆ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಿದೆ.
ಮತ್ತು ಅವ್ರ ಕುಟುಂಬ ರಾಜಕಾರಣದ ಬಗ್ಗೆ ಜನರಲ್ಲಿ ಭಿನ್ನಾಭಿಪ್ರಾಯವಿದ್ದು ಈ ಸಲ ಕಾಂಗ್ರೆಸ್ಗೆ ಹೆಚ್ಚಿನ ಒಲವಿದೆ ಎಂದು ನಾನು ಹೇಳಲು ಬಯಸುತ್ತೇನೆ. ಸಂಸದರು ಕೆಲವು ಹಳ್ಳಿಗೆ ಯಾರು ಸಂಸದರು ಅನ್ನೋದೇ ಗೊತ್ತಾಗಿದೆ. ಏನಿದ್ರು JDS ಬೆಂಬಲದಿಂದ ಸಂಸದರು ಅಂತ ಕಾಣಿಸ್ತಾವ್ರೆ ಹೊರತು ವೈಯಕ್ತಿಕವಾಗಿ ಯಾರು ಸಂಸದರು ಅನ್ನೋದು ಹುಡುಕೋದೇ ದೊಡ್ಡ ಕೆಲಸ ಆಗಿದೆ. ಯಾವುದೇ ಥರ ಕೆಲಸ ಮಾಡಿಲ್ಲ. ಎಲ್ಲ JDS ಏನು ಕೆಲಸ ಅದನ್ನೇ ತೋರಿಸ್ಕೊಂಡು ಸಂಸದರ ಕೆಲಸ ಅಂತ ಹೇಳ್ತಾರೆ. ಹೋದ ಸಲ ಎಲ್ಲ ಕಿತ್ತಾಡಿದರು, JDSನ ಕಡೆಗಣಿಸಿದ್ರು, JDS ಕೋಮುವಾದಿ ಅಂದರು, ಎಲ್ಲ ಇದು ಮಾಡಿದರು. ಆದರೆ ಈ ಸಲ ಮತ್ತೆ ಅದೇ ಪಕ್ಷದ ಜೊತೆ ಕೈ ಜೋಡಿಸಿ ಈಗ ನಾವು JDS ಸಪೋರ್ಟ್ ಮಾಡುತ್ತೆ, JDS ಒಳ್ಳೆ ಪಕ್ಷ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಸಲ ಅವ್ರಿಗೆ ಯಾವ ಪಕ್ಷ ಅವರಿಗೆ ಸಪೋರ್ಟ್ ಮಾಡುತ್ತೆ ಆ ಪಕ್ಷದ ಒಲವಿನ ಇಟ್ಕೊಂಡು ಹೋಗ್ತಾರೆ ಅವರು. ಅಧಿಕೃತವಾಗಿ ಇಂಥ ಪಕ್ಷ ಅಂತ ಅವ್ರು ಹೇಳೋದೇ ಇಲ್ಲ. ಅವ್ರಿಗೆ ಯಾವ ಸಪೋರ್ಟ್ ಮಾಡುತ್ತೆ ಅಂಥ ಪಕ್ಷದ ಕಡೆಗೆ ಒಲವು ತೋರಿಸ್ತಾರೆ ಹೊರತು ಅಧಿಕೃತವಾಗಿ ಇಂಥ ಪಕ್ಷ ನಾವು ಇಂಥ ಜೊತೆ ಇಂಡಿಪೆಂಡೆಂಟಾಗಿ ಸಪೋರ್ಟ್ ಮಾಡ್ತೀವಿ ಅನ್ನೋದು ನಿಲ್ಲವೇ ಇಲ್ಲ ಅವರಿಗೆ. ಈಗ JDSಗೆ ಸದ್ಯಕ್ಕೆ ಪರವಾಗಿಲ್ಲ. ಕಾಂಗ್ರೆಸ್ ಗ್ಯಾರಂಟಿನ ಮುಂದುವರಿಸ್ಕೊಂಡಿದೆ, ಚೆನ್ನಾಗಿ ಜನರಲ್ಲಿ ಮಹಿಳೆಯರಲ್ಲಿ ಒಲವಿದೆ. ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ ಗೆಲ್ಲುವ ಜಾಸ್ತಿ ಇದೆ. ಅದು ವೈಯಕ್ತಿಕ ಅವ್ರದ್ದು. ಈಗ ಪ್ರೀತಮ್ ಗೌಡರಿಗೆ ಕೆಲವು ನಿಂದನೆಗಳು ಮಾಡಿದರು, ಇವರು ಅದನ್ನು ನಿಂದನೆ ಮಾಡಿದರು. ಅಲ್ಲಿ ಕಾರ್ಯಕರ್ತರು ಈಗ ಅವರವರು ರಾಜ್ಯ ಮಟ್ಟದಲ್ಲಿ ನಾಯಕರು ಚೆನ್ನಾಗ್ತಾರೆ, ಇಲ್ಲಿ ಕಾರ್ಯಕರ್ತರಿಗೆ ಒಂದು ಗಲಾಟೆ ಗೊಂದಲ ಸೃಷ್ಟಿ ಮಾಡ್ತಾರೆ. ಈ ಥರದ ಭಿನ್ನಾಭಿಪ್ರಾಯಗಳು ಕಾರ್ಯಕರ್ತರಲ್ಲಿ ಜಾಸ್ತಿ ಇದೆ. ಹಾಸನಲ್ಲಿ ತುಂಬ ಇದೆ ಸರ್, ಅಭಿವೃದ್ಧಿ ಕೆಲಸಗಳಿಗೇನೆಲ್ಲ ತುಂಬ ಇದೆ. ಅಭಿವೃದ್ಧಿ ಕಾರ್ಯಗಳು ಇದುವರೆಗೂ ಚೆನ್ನಾಗಿ ಮಾಡ್ತಿದ್ರು. BJP ಇದ್ದಾಗ ಒಂಚೂರು ಅಭಿವೃದ್ಧಿ ಕಾರ್ಯಗಳು ನಡೆದೋಗ್ಬಿಟ್ರೆ JDS ಬಂದಾಗಲಿಂದ ಯಾವ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಕೆಲವೊಂದು ಅವರವ್ರ ಕ್ಷೇತ್ರಕ್ಕೆ ಸೀಮಿತ ಮಾಡ್ಕೊಳ್ತಾ ಇದ್ದಾರೆ. ಹಾಸನ ಅಭಿವೃದ್ಧಿ ಪಥದಲ್ಲಿ ನಿಂತಿದೆ. ಏನು ಇವಾಗ ಎಲೆಕ್ಷನ್ ಆಗ್ತಾಯಿದೆ, ಎಲ್ಲ ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ. ಹಿಂದೆ ಅಭಿವೃದ್ಧಿ ಆಗಬೇಕಾಗಿರೋಂಥ ಕೆಲಸಗಳು ಹಾಗೆ ನಿಂತಿದೆ. ಇವಾಗ ಅದನ್ನು ಒಳ್ಳೆಯ ಸುಸಂದರ್ಭ ಅಭಿವೃದ್ಧಿ ಮಾಡಿ ನಮಗೆ ಏನೇನು ಆಗಬೇಕು, ನಮಗೆ ಇಲ್ಲಿ ಮೇಜರಾಗಿ ರೈತರಿದ್ದಾರೆ, ಕಾಫಿ ಬೆಳೆಗಾರರಿದ್ದಾರೆ, ಆಲೂಗಡ್ಡೆ ಇದೆ, ತೆಂಗಿನಕಾಯಿ ಇದೆ, ಒಂದಕ್ಕೆ ಒಂದೊಂದು ಥರ ಸಮಸ್ಯೆಗಳಿದೆ. ಮತ್ತು ಇಲ್ಲಿ ನೋಡಿದ್ರೆ ಕಾಡು ಪ್ರಾಣಿಗಳ ಸಮಸ್ಯೆ ಇದೆ. ಈ ಕಾಡು ಪ್ರಾಣಿಗಳ ಸಮಸ್ಯೆಯಿಂದ ಎಲ್ಲ ರೈತರು ಏನು ಕೆಲಸ ಮಾಡೋದಕ್ಕೂ ಹೆದರ್ಕೋತಾ ಇದ್ದಾರೆ. ಮಲೆನಾಡು ಭಾಗದಲ್ಲಿ ಇದಕ್ಕೆ ರೈಲ್ವೆ ಬ್ಯಾರಿಕೇಡ್ ಹಾಕಿ ಕಾರಿಡಾರ್ ಮಾಡ್ತೀನಿ, ಎಲಿಫೆಂಟ್ ಕಾರಿಡಾರ್ ಮಾಡ್ತೀನಿ ಅಂತಂದರು. ಇದುವರೆಗೂ ಅದು ಅಷ್ಟು ಕಂಪ್ಲೀಟಾಗಿ ಆಗದಲೇ ಕಾಡು ಪ್ರಾಣಿಗಳು ಮತ್ತು ಮಾನವ ಸಂಘರ್ಷ ನಡೀತಾನೆ ಇದೆ. ಆಮೇಲೆ ಇತ್ತೀಚೆಗೆ ನಮಗೆ ಬೇಕಾಗಿರೋವಂಥದ್ದು ನೀರಿನ ಸಮಸ್ಯೆ. ಮಾಡಬಾರ್ದಾಗಿರೋಂಥ ಕೆಲಸ ಮಾಡಿ ಅರಣ್ಯಾಧಿಕಾರಿಗಳು ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವರು ಪಬ್ಲಿಕ್ಕಿಗೆ ಮರ ಕಡಿತೀವಿ ಅಂತ ಹೋದರೆ ಕಂಪ್ಲೇಂಟ್ ಮಾಡ್ತಾರೆ. ಇವ್ರು ಮಾಡ್ತಾರೆ ಅಂತ ಕೆಲಸಕ್ಕೆ ಎಲ್ಲದನ್ನು ಅರಣ್ಯನ ಹೆಂಗೆ ಮಾಡಾಕಿದ್ದಾರೆ ಅಂತಂದರೆ ಫೀಲ್ಡ್ ಮಾಡಾಕಿದ್ದಾರೆ. ಇದಕ್ಕೆ ಜನಗಳ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಇದಕ್ಕೆ ಸರ್ಕಾರದಿಂದನೇ ಅವರಿಗೆ ಕಠಿಣ ಶಿಕ್ಷೆ ಹೊಡೆಸ್ಕೊಡ್ಬೇಕು. ಈ ಏನು ಆನೆ ಮಾನವ ಸಂಘರ್ಷ ಕಾಡು ಪ್ರಾಣಿಗಳ ಸಂಘರ್ಷ ನಡೀತಾ ಇದೆ, ಇದಕ್ಕೆ ಅಧಿಕಾರಿಗಳೇ ಮೇನ್ ಕಾರಣ. ಅವರಿಂದನೇ ಸಮಸ್ಯೆ ಆಗ್ತಾ ಇರೋದು. ಮತ್ತು ನಮಗೆ ಈ ಅಭಿವೃದ್ಧಿ ಅಂತಂದರೆ ಏರ್ಪೋರ್ಟು ಇತ್ತೀಚೆಗೆ ಹಣ ಬಿಡುಗಡೆ ಮಾಡಿದ್ದಾರೆ, ಏರ್ಪೋರ್ಟ್ ಕೆಲಸ ನಡೀತಾ ಇದೆ. ಎತ್ತಿನ ಹೊಳೆ ಒಂದು, ನೀರಿನ ಸಮಸ್ಯೆ ಒಂದು, ಈ ಥರ ಹಲವಾರು ಸಮಸ್ಯೆಗಳು ಹೊದ್ದುಬಿಟ್ಟಿದೆ ಹಾಸನ ಜಿಲ್ಲೆ. ಅರೆ ಮಲೆನಾಡು ಹಾಸನ ಜಿಲ್ಲೆ. ಒಂದು ಭಾಗದಲ್ಲಿ ಮಲೆನಾಡಿದೆ, ಇನ್ನೊಂದು ಭಾಗದಲ್ಲಿ ನಮಗೆ ಅರೆ ಮಲೆನಾಡಿದೆ. ಎರಡೂ ಒಂದು ಒತ್ತರಿಸ್ಕೊಂಬಂದಿರೋವಂಥ ಜಾಗ ಹಾಸನ. ಮತ್ತು ತೆಂಗಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಮಳೆ ಇಲ್ದಲೇ. ಎಲ್ಲದೂ ಒಟ್ಟಾರೆ ಸಮಸ್ಯೆ ಸುಳಿಯಲ್ಲಿ ಹಾಸನ ಇದೆ. ಇದಕ್ಕೆ ಏನು ಆಡಳಿತ ಪಕ್ಷ ಬಂದು ಅದಕ್ಕೆ ಸರಿ ಮಾಡಿಕೊಡುವಂಥ ಜವಾಬ್ದಾರಿ ಆಡಳಿತ ಪಕ್ಷದ್ದು. ಈ ಅಧಿಕಾರಿಗಳು 35 ವರ್ಷ ಕಂಟಿನ್ಯೂಸ್ ಆಗಿ ಆಫೀಸರ್ಸ್ಗಳಲ್ಲಿ ಇರ್ತಾರೆ. ಇದೆಲ್ಲ ಬ್ಯೂರೋಕ್ರಸಿ ಪ್ರಾಬ್ಲಮಿಂದ ಇವತ್ತು ಈ ಸಮಸ್ಯೆ ಆಗ್ತಾಯಿದೆ. ದಯವಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಂಸದರ ಕೆಲಸ ಅದು ಒಪ್ಪುವಂಥ ಕೆಲಸ. ಕೆಲವೆಲ್ಲ ಸಮಸ್ಯೆಯಿಂದ ಅದು ಹಾಗೆ ಉಳಿದಿತ್ತು. ಇದಕ್ಕೆ ನೆಕ್ಸ್ಟ್ಗೆ ಅಥವಾ ಇನ್ನೊಂದಕ್ಕೆ ಏನು ಮಾಡ್ಕೋಬೇಕು ಅದನ್ನು ಅವರೇ ತೀರ್ಮಾನ ತಗೊಂಡು ಮಾಡೋವಂಥ ಕೆಲಸ ಆಗಬೇಕು ಸರ್. ಮೋದಿಯವರ ಆಡಳಿತ 100% ಎಲ್ಲರಿಗೂ ಒಂದು ಒಳ್ಳೆಯದಾಗಿದೆ. ನಾವು ಬದುಕಿದ್ದೀವಿ ಅಂತಂದರೆ ಇವತ್ತು ಮೋದಿಯವರ ಆಡಳಿತದಿಂದಲೇ ಬದುಕಿದ್ದೀವಿ. ನಮಗೆ 2 ಇಂಜೆಕ್ಷನ್ ತೊಗೊಂಡಿದ್ದೀವಿ. ಇಲ್ಲ ಹೋಗಿದರೆ ನಾವು ಎಲ್ಲಿ ಬೀಳ್ತಾ ಇದ್ವೋ ಗೊತ್ತಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿಗೆ ಮೋದಿಯವ್ರು ಬೇಕೇ ಬೇಕು. ಇದು ಟಫ್ ಫೈಟ್ ಇದೆ ಸರ್. ಹಾಂ, ಯಾರು ಗೆದ್ದರೂ ಸಹ ಲೋ ಮಾರ್ಜಿನಲ್ಲಿ ಗೆಲ್ತಾರೆ ಅಂದ್ಕೊಂಡಿದ್ದೀನಿ ಸರ್ ನಾನು. JDS BJP ಮೈತ್ರಿ ವರ್ಕೌಟ್ ಆಗುತ್ತಾ ಹಾಸನಲ್ಲಿ? ಆಗ್ಬೋದು. ಮೋದಿಯವ್ರ ವರ್ಚಸ್ಸಿಂದ ವರ್ಕೌಟ್ ಆಗ್ಬೋದು ಸರ್. ಇವತ್ತು ಏನೇ JDS ಓಟ್ ಬಿದ್ದರೂ ಸಹ ಮೋದಿಯವ್ರ ಫೇಸ್ ವ್ಯಾಲ್ಯೂ ಮೇಲೆ ಬೆಳೆಸೋ ಓಟ್. ಮೋದಿಯವ್ರ ಆಡಳಿತ ಏನಿಸುತ್ತೆ ನಿಮಗೆ? ಮೋದಿಯವ್ರದ್ದು ನಾನೊಬ್ಬ ಹೇಳೋದಲ್ಲ ಸರ್, ಇಡೀ ದೇಶನೇ ಹೇಳ್ತಿದೆ ಆಡಳಿತ ಚೆನ್ನಾಗಿದೆ ಅಂತ. ಮತ್ತು ಸರ್ ಫಸ್ಟು ಬೆಂಗಳೂರು ಮಂಗಳೂರು ರಸ್ತೆ ಇದೆಯಲ್ಲ ಸರ್, ದಯವಿಟ್ಟು ಈ ಹಿಂದೆ ಇದ್ದ ಮೆಂಬರ್ MP ಮತ್ತು ಬಾಕಿ ಯಾರ್ಯಾರು ಇದ್ದಾರೆ ಸರ್ ಅದನ್ನು ಕ್ಲಿಯರ್ ಮಾಡೋಕ್ಕೆ ಹೇಳಿ ಸರ್. ಜನಗಳಿಗೆ
ಹಾಸನಿಂದ ಮಂಗಳೂರು ಹೋಗೋ ಹೊತ್ತಿಗೆ ಸುಸ್ತು ಹೋಗ್ತಾರೆ ಸರ್. ರಸ್ತೆಗಳು ತುಂಬ ಹಾಳಾಗೋಗ್ಬಿಟ್ಟಿದೆ ಸರ್. ರೈತರುಗಳಿಗೆ ಬೆಳೀತಾರೆ ಬೆಳೆಗೆ ಒಂದು ವೈಜ್ಞಾನಿಕವಾದ ಬೆಲೆನ ಫಿಕ್ಸ್ ಮಾಡಿ ಸರ್. ಮತ್ತು ಈಗ ಮುಖ್ಯವಾಗಿ ರೈತರುಗಳಿಗೆ ಈಗ ಕಾಡ್ತಿರೋದಂದರೆ ನೀರಿನ ಸಮಸ್ಯೆ ಸರ್. ಕರೆಂಟ್ ಇಲ್ಲ ಸರ್, ಕರೆಕ್ಟಾಗಿ ಕರೆಂಟ್ ಕೊಡೋದೇ ಇಲ್ಲ. ಈಗ ಬೆಳಗಿನ ಹೊತ್ತು ಕರೆಂಟ್ ಕೊಟ್ಬಿಟ್ರೆ ಸಹ ರೈತರು ಏನು ಕೆಲಸ ಇರುತ್ತೆ ಮಾಡ್ಕೋಬೋದು. ಮಧ್ಯರಾತ್ರಿಲಿ ಕರೆಂಟ್ ಕೊಟ್ಟರೆ ಸಹ ಹೊಲಗಳಿಗೆ ಹೋಗಿ ನೀರು ಹಾಯಿಸೋದಕ್ಕೆ ಆಗಲ್ಲ ಸರ್. ಈಗ ಸೋಲಾರ್ ಸಿಸ್ಟಮ್ ಮಾಡ್ತಿದ್ದಾರೆ. ಈಗ ಎಲ್ಲ ರೈತರಿಗೂ ಸಹ ನೀವು ಎಷ್ಟು ದುಡ್ಡು ಕಟ್ಟಿ ಅನ್ನೋಕ್ಕಿಂತ ಉಚಿತವಾಗಿ ಒಂದು ಸತಿ ಕೊಟ್ಬಿಡಿ ಸರ್. ಪ್ರತಿ ತಿಂಗಳು ನೀವು ಉಚಿತ ಕರೆಂಟ್ ಅಂತ ಕೊಟ್ಟು ಕರೆಂಟ್ ಇದಕ್ಕೆ KEBದು ಸರ್ಕಾರಕ್ಕೆ ಹೊರೆ ಸರ್. ಒಂದು ವಾರ ಅದನ್ನ ಕೊಟ್ಬಿಟ್ರೆ ಸರ್ ರೈತರು ನಿಮಗೆ ಕೇಳಲ್ಲ ಸರ್. ಆರಾಮಾಗಿ ಅವ್ರ ಬೆಳೆಗಳನ್ನ ಬೆಳ್ಕೋಬೋದು ಸರ್. ಇಲ್ಲ ಸರ್, ಬರ್ತಿಲ್ಲ. ಮಾಡಬೇಕು ಸರ್, ಬೆಂಬಲ ಬೆಲೆ ಕೊಡಬೇಕು ಸರ್. ಈಗೇನಾಗುತ್ತೆ, ಒಂದು ಸತಿ ಟೊಮೊಟೊಗೆ 100 ರೂಪಾಯಿ ಹೋಗುತ್ತೆ, ಕೆಲ ಟೈಮ್ 10 ರೂಪಾಯಿಗೆ ಬಂದುಬಿಡುತ್ತೆ. ಅದ್ರ ಬದಲು 100 ರೂಪಾಯಿ ಬೇಡ, ಒಂದು ಮಿನಿಮಮ್ ಫಿಕ್ಸ್ ರೇಟ್ ಅಂತ ಇಷ್ಟಂತ ಫಿಕ್ಸ್ ಮಾಡಿಬಿಡಿ ನೀವು. ಆವಾಗ ಎಲ್ಲ ರೈತರು ಆರಾಮಾಗಿರ್ತಾರೆ. ಈಗ ಏನಾಗುತ್ತೆ, ಯಾರಿಗೋ 100 ರೂಪಾಯಿ ಸಿಕ್ತು ಅಂದ್ಬಿಟ್ಟು ಇದು ಎಲ್ಲ ರೈತರುಗಳು ಟೊಮೊಟೊ ಬೆಳೆದ್ಬಿಡ್ತಾರೆ, ಕೊನೆಗೆ ಬೀದಿ ಪಾಲಾಗ್ತಾರೆ. ಅದ್ರ ಬದಲು ಯಾರು ಎಷ್ಟೇ ಬೆಳೀರಿ ಇಷ್ಟು ಫಿಕ್ಸು. ಟೊಮೊಟೊಗೆ ಅಂತಲ್ಲ, ಎಲ್ಲ ತರಕಾರಿಗಳಿಗೂ ಆ ಥರ ಮಾಡಿ ಸರ್. ತರಕಾರಿನ ಜೋಳನ ಏನು ಬೆಳೀತಾರೆ ಆ ಥರ ಎಲ್ಲ. ಏರ್ಪೋರ್ಟ್ ಒಂದು ಆಗಬೇಕು ಸರ್. ಆದರೆ ನಮ್ಮ ತರಕಾರಿ ಬೆಳೆಗಳನ್ನೇ ಆಗಲಿ ಏನಕ್ಕೆ ಒಂದಕ್ಕೆ ಕಳಿಸೋದಕ್ಕೆ ಅನುಕೂಲ ಆಗುತ್ತೆ ಸರ್. ಇಷ್ಟೊತ್ತಿಗೆ ಆಗಬೇಕು ಸರ್. ಯಾಕಂದರೆ ಮಾಜಿ ಪ್ರಧಾನಿಗಳಿದ್ದಂಥ ಊರು ಸರ್. ಎಂತೆಂಥ ಸಣ್ಣ ಪುಟ್ಟ ಜಿಲ್ಲೆಗಳಲ್ಲೇ ಏರ್ಪೋರ್ಟ್ ಆಗೋಯ್ತು ಸರ್. ನಮ್ಮ ಜಿಲ್ಲೆಯಲ್ಲಿ ಆಗ್ತಾನೆ ಅನ್ನೋದು ದುರ್ದೈವ ಸಂಗತಿ ಸರ್. ನೋಡಿ ಅಣ್ಣ, ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಹಿಂದೆ ಏನು JDS ಪಕ್ಷ ಇತ್ತು, ಅವರ ಅಧಿಕಾರಾವಧಿಯಲ್ಲಿ ಆಗಿದೆ, ಆಗಲ್ಲ ಅಂತ ಹೇಳಲ್ಲ, ಅಭಿವೃದ್ಧಿ ಆಗಿದೆ. ನೆಕ್ಸ್ಟು BJP ಸರ್ಕಾರ ಬಂದಾಗಲೂ ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಿದೆ. ಅದರಲ್ಲೂ ಎಸ್ಪೆಷಲಿ ಹಾಸನ ತಾಲೂಕಲ್ಲಿ ನಾವು ನೋಡಿದ ಹಾಗೆ ಅಭಿವೃದ್ಧಿ ಆಗಿದೆ. ರೋಡ್ ಆಗಲಿ ಚರಂಡಿ ಆಗಲಿ ಅಭಿವೃದ್ಧಿ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ದರಿದ್ರ ಬಂದು ಹೋಗಿದೆ. ಜನಗಳು ಸೋಂಬೇರಿ ಬಿದ್ದೋಗಿದ್ದಾರೆ. ಇವ್ಯಾವ್ಯಾವ ಭಾಗ್ಯಗಳು ಕೊಡ್ಕೊಂಡು ಆ ಜನಗಳು ಸೋಂಬೇರಿತನದಿಂದ ಕೂತಿದ್ದಾರೆ. ಮನೆಯಲ್ಲಿ ಹೆಂಗಸರುಗಳು ಹೇಳಿದ ಮಾತೇ ಕೇಳಲ್ಲ. ನಮಗೆ ಇಂಥ ಸರ್ಕಾರ ಬೇಕಿತ್ತ ಅನಿಸ್ಬಿಡುತ್ತೆ. ಅಲ್ಲೊಮ್ಮೆ ಅಭಿವೃದ್ಧಿಯಲ್ಲಿ ನೀವು ಅಭಿವೃದ್ಧಿ ಅಂತೀರ. ಈ ಸರ್ಕಾರ ಬಂದಮೇಲೆ ಅಭಿವೃದ್ಧಿಯಲ್ಲಿ ಒಂದು ರೋಡ್ ಆಯ್ತಲ್ಲ, ಒಂದು ಚರಂಡಿ ಆಯ್ತಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಆ ಹೇಮಾವತಿ ಡ್ಯಾಮ್ ನೋಡಿದ್ರೆ ನೀರು ಖಾಲಿ ಆಯ್ತೈತೆ. ರಾತ್ರಿ ಗೇಟ್ ಎತ್ತಾರೆ ಬಿಡ್ತಾರೆ ತಮಿಳ್ನಾಡಿಗೆ. ಇನ್ನೇನು ಅಭಿವೃದ್ಧಿ? ದುಡ್ಡೆಲ್ಲ ಬರೀ ಇವರು ಬಸ್ಗೆ 2000 ಮಹಿಳೆಯರಿಗೆ ಕೊಡ್ಕೊಂಡು ಕೂತ್ರೆ ಅಭಿವೃದ್ಧಿ ಇನ್ನೆಲ್ಲಾಗುತ್ತೆ? ಅಲ್ಲ, ಗೊರ್ರಲ್ಲಿ ಇರೋ ಅಂಥ ಹೇಮಾವತಿ ಡ್ಯಾಮ್ ಗೊರ್ರವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ. ಹೊಳೆಯಲ್ಲಿ ಹೋಗ್ಬಿಟ್ಟು ಬಿನ್ಗೆಲ್ಲಿ ಹಿಡ್ಕೊಂಬರೋ ಪರಿಸ್ಥಿತಿ ಬರ್ತಾಯಿದೆ. ಅವ್ರಿಗೆ ಫಿಲ್ಟ್ರ್ ನೀರಿಲ್ಲ ಗೊರ್ರವ್ರಿಗೆ. ಇನ್ನು ಅಂಥದ್ರಲ್ಲಿ ತುಮಕೂರವ್ರು ಅವರೇನು ಬೇರೆಯವರಲ್ಲ, ಅವರು ನಮ್ಮ ಕರ್ನಾಟಕದವ್ರೆ, ಅವ್ರಿಗೂ ಕೊಡಲಿ. ಇಲ್ಲಿ ಪಕ್ಕದಲ್ಲಿರೋರಿಗೆ ನೀರಿಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ? ಮಾಡಿದ್ದಾರೆ. ಅವ್ರಿಗೆ ಏನು ಅನುದಾನ ಇದೆ ಇದಕ್ಕೆ ತಕ್ಕ ಮಟ್ಟಿಗೆ ಮಾಡಿದ್ದಾರೆ. ಹೆಂಗಸರಿಗೆ ಮಾತ್ರ 2000 ಮಾಡಿದ್ರಲ್ಲ, ಗಂಡಸ್ರೇನು ಮಾಡಿದ್ರು? ಮುದುಕರು ಮೋಟ್ರಲ್ಲ ಬಾ, ಇವ್ರಿಗೆ ಯಾಕೆ ಮಾಡಬಾರ್ದಾಯ್ತು? ಇವ್ರು ಮನೆ ದುಡ್ಡು ಕೊಡಾರ, ಸರ್ಕಾರ ದುಡ್ಡು ಕೊಡಬೇಕು, ಕೊಡಲಿ, ಗಂಡಸ್ರಿಗೂ ಕೊಡಲಿ ಸರಿಯಾಗಿ. ಹೆಂಗಸರಿಗೆಲ್ಲ ಬಸ್ ಚಾರ್ಜ್ ಫ್ರೀ ಮಾಡಿದರು, ಬಸ್ ಚಾರ್ಜ್ ಇಲ್ಲ. ಬಸ್ ಹತ್ತಾಗತ್ತ ಇಲ್ಲ ಗಂಡಸರು, ವಯಸ್ಸಾದವರು ಬಸ್ ಹತ್ತಕ್ಕಾಗ್ತಾ ಇಲ್ಲ. ಆ ಮಟ್ಟಕ್ಕೆ ಆಗೋಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗ ಏನು ಮಾಡಬೇಕು? ನಾವಂತೂ JDS ಪ್ರೀತಮ್ ಗೌಡರು ಹಳ್ಳಿಗೂ ಕೂಡ ರೋಡ್ ಮಾಡಿದ್ದಾರೆ. ಟಾರ್ ರೋಡ್ ವಿಪರೀತ ಚೆನ್ನಾಗಿ. ನಮ್ಮದು 75 ಮನೆ ಗ್ರಾಮ, 1 ಕೋಟಿ ಕೆಲಸ ಮಾಡಿದ್ದಾರೆ ಪ್ರೀತಮ್ ಗೌಡರು. ಅವರು ಬರೆದ್ರಷ್ಟೇ ಆಗೋಯ್ತು, ಬರೆದ್ರಷ್ಟೇ ನಾವು ಪ್ರೀತಮ್ ಗೌಡರಿಗೆ ಸ್ವಾಗತ ಮಾಡ್ತೀವಿ ಹೊರತು ಅವ್ರಿಗೆ ಅವರು ಆ ಟೈಪ್ ಇದ್ದರೆ ನಾವು ಓಟ್ ಕೊಡೋಲ್ಲ. ನಾವು JDSಗೆ ಕೊಡೋದು. ಮೈತ್ರಿ ಆಗಲಿ, ಒಳ್ಳೆಯದೇ. ಈಗ ರೈತರಿಗೆ ಕುಡಿಯೋಕ್ಕೆ ಅಭಾವ ಆಗಿದೆ ನೀರು. ಇದು ನೀರಿನ ಸೌಕರ್ಯ ಮಾಡಿಕೊಡ್ಬೇಕು. ಆಮೇಲೆ ಹಿಂದೆ ಯಾರೋ ಬಂದು ಹೇಮಾವತಿ ಜಲಾಶಯ ಇದ್ದ ಅರ್ಧಂಬರ್ಧಂ ಕೆಲಸ ಮಾಡಿ ನಿಲ್ಲಿಸೋಗಿದ್ದಾರೆ. ಕೆರೆಗಳಿಗೆಲ್ಲ ನೀರು ಕೊಡ್ತೀವಿ ಅಂತೇಳಿ ನೀರಿಲ್ಲ, ಎಲ್ಲ ಬರೀ ಬತ್ತಲಾಗಿವೆ. ಬಾವೆಲ್ಲ ಎಲ್ಲ ನಿಂತು ಹೋಗ್ತಾ ಇದ್ದಾವೆ. ಹೆಂಗೆ ರೈತರು ಕಾಲ ಮಾಡೋದು? ಅದರಿಂದ ನಾವು ಕೆಲಸ ಮಾಡಬೇಕು. ಯಾರು ದಳದವರು BJPಯವರು ಕೆಲಸ ಮಾಡಿದ್ದಾರೆ. ಪ್ರೀತಮ್ ಗೌಡ್ರನ್ನ ನಾವು ಸ್ವಾಗತ ಮಾಡಬೇಕು. ಅವರಿಗೆ ರೋಡು ಹೈ ಕ್ಲಾಸ್ ರೋಡ್ ಮಾಡಿಕೊಟ್ಟಿದ್ದಾರೆ, ತಿರುಗಾಡೋಕ್ಕೆ ತೊಂದರೆ ಇಲ್ಲ. ಆದರೆ ಅವರು ವೈಯಕ್ತಿಕ ಅವರವರು JDSಗಾರ ಹೋಗಲಿ, ಕಾಂಗ್ರೆಸ್ಗಾರ ಹೋಗಲಿ, BJP ಅವ್ರಿಗೆ ಸ್ವಾಗತ ಮಾಡ್ತೀವಿ. ಯಾಕಂದರೆ ಕೆಲಸ ಆಗಿರೋದ್ರಿಂದ. ಆದರೆ ಇವೆಲ್ಲ ಮಾಡಿದ ಅನ್ಯಾಯ. ಈ ಗಂಡಸರಿಗೂ ಕೊಡಲಿ 2000. ನೆಕ್ಸ್ಟು ಬೇಕಾದರೆ ಕಾಂಗ್ರೆಸ್ಗೆ ವೋಟ್ ಮಾಡೋಣ. ಗಂಡಸರಿಗೆಲ್ಲ ಪ್ರತಿಯೊಬ್ಬರಿಗೂ 2000 ಕೊಡಲಿ. ಹೆಂಗಸರು ಮಾತ್ರ ವೋಟ್ ಹಾಕಿದ್ರೆ ಗಂಡಸರನ್ನ ವೋಟ್ ಹಾಕಿರಲ್ವ ಕಾಂಗ್ರೆಸ್ಗೆ?
ಯಾತಕ್ಕೆ ಕೊಟ್ಟರು? ಆಗಿದೆ ಅಂತಂದರೆ 12,000 ಕೋಟಿ ಕೆಲಸ ತಂದಿದ್ದಾರೆ. ರೋಡು, ರೈಲ್ವೆ ಎಲ್ಲ ಕೆಲಸ ತಂದಿದ್ದಾರೆ. ಸಣ್ಣ ಪುಟ್ಟ ಹಳ್ಳಿಗಳಿಗೂ ಕೆಲಸ ಕೊಟ್ಟಿದ್ದಾರೆ. ಆಮೇಲೆ ಸರ್ಕಾರ ಇರಲಿಲ್ಲ ಅವ್ರದ್ದು. ಈ ಸರಿ ಜೈಂಟಲ್ಲಿದ್ದಾರೆ. ಇನ್ನು ಮುಂದೆ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ. ಅವರಿಗೆ ಮತ ಮಾಡ್ತೀವಿ. ಹೇಮಾವತಿ ಖಾಲಿಯಾಗಿದೆ. ನಮ್ಮ ಹಾಸನಕ್ಕೆ ನೀರು ಕೊಡ್ದಂಗೆ ರಾಜಣ್ಣವರು ಉಸ್ತುವಾರಿ ಅವರು ತಾಂದೊಯ್ದಾರೆ ತಿಪ್ಟೂರಿಗೆ. ಅವ್ರ ಅಧಿಕಾರ ಇದೆ, ಅವ್ರು ಮಾಡ್ತಾಯಿದ್ದಾರೆ. ನೋಡೋಣ, ಇದೇ ನಡೆಯಲ್ಲ ಯಾವಾಗಲೂ. ಅಷ್ಟು ಹೇಳೋಕ್ಕೆ ಖಾಲಿ ಅದು ಗ್ಯಾರಂಟಿ ಕೆಲವರು ಆಯ್ತಿದೆ. ಮಕ್ಕಳೆಲ್ಲ ಬಸ್ ಹತ್ತಕ್ಕಾಗಲ್ಲ, ಅವ್ರಿಗೆ ಬೇಕಾಯ್ತು. ಅದು ಒಂದೆರಡು ಯೋಜನೆ ಕೊಟ್ಟಿದ್ದು ಸಾಕಾಯ್ತು. ಅಕ್ಕಿ ಕರೆಂಟು 2 ಕೊಟ್ಟು, ಕರೆಂಟು ಅಕ್ಕಿ 2 ಕೊಟ್ಬಿಟ್ಟು ಕಾಲೇಜ್ ಮಕ್ಕಳು ಹತ್ತಕ್ಕಾಗಲ್ಲ. ಬರೀ ಬಸ್ ಸ್ಟ್ಯಾಂಡಲ್ಲಿ ಹತ್ತಕ್ಕಾಗಲ್ಲ ಬಸ್ಸ. ಅದರಿಂದ ಅದು ತೊಂದರೆ ಆಗಿದೆ. ಯುವಕರು ಯಾರೂ ಹಾಕಲ್ಲ ಕಾಂಗ್ರೆಸ್ಗೆ, ವರ್ಕೌಟ್ ಆಗಲ್ಲ ಅದು. ರಾಜ್ಯ ಸರ್ಕಾರದವ್ರಿಗೆ ಶಾಸನ ಸಭೆ ಒಳಗೆ ಪಾಕಿಸ್ತಾನ ಅಂತ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು, ಹಾಕಲ್ಲ, JDSಗೆ ಓಟ್ ಹಾಕ್ತೀವಿ. ಏನೇನು ಕೆಲಸ ಆಗಿದೆ ಅಂತ ನಾವು ಎಲ್ಲರಿಗೂ ನೋಡೋಕ್ಕಾಗಲ್ಲ. ನಮ್ಮ ಕೊಡಬೇಕು, ನಮ್ಮ ಗ್ರಾಮಕ್ಕೆ ಕೊಡಬೇಕಾಯ್ದು ಏನು ಕೊಟ್ಟಿದ್ದಾರೆ. ರೈತರಿಗೆ ಏನೂ ಆಗಬೇಕಾಗಿಲ್ಲ. ಸದ್ಯಕ್ಕೆ ನೀರು ಬೇಕು. ಅನುಕೂಲ ಆಗಿಲ್ವಲ್ಲ, ನೀರು ಅನುಕೂಲ ಆಗಿಲ್ಲ. ನಾವೆಲ್ಲದೂ ಒಂದೇ ಅಲ್ಲ. ಅದಕ್ಕಿಂತ ಫಸ್ಟ್ ಪಾಯಿಂಟ್ ಕೇಳೋದು ಅಂದರೆ, ಶಾಸನ ಸಭೆ ಒಳಗೆ ಪಾಕಿಸ್ತಾನ ಅಂತ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅವ್ರನ್ನ ಯಾಕೆ ಬಂಧಿಸಲಿಲ್ಲ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಈಗ ರಾಜ್ಯಸಭೆ ಸದಸ್ಯರು ತಂದು ಅನರ್ಹಗೊಳಿಸ್ಬೇಕು. ದೇಶ ವಿಭಜನೆ ಮಾಡಿದ್ರಲ್ಲ, ಯಾರು ಸಂಸದರು ಒಬ್ಬರೇ ಏಕೈಕ, ಅವ್ರನ್ನ ಅನರ್ಹಗೊಳಿಸ್ಬೇಕಾಯಿತು, ಅವ್ರನ್ನ ಬಂಧಿಸ್ಬೇಕಾಯಿತು. ಇವತ್ತು ಬಂಧಿಸಿಲ್ಲ. ಯಾಕೆ ಬಂಧಿಸಿಲ್ಲ ಅಂತ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯಂಗೆ ಆಗ್ರಹ ಮಾಡ್ತೀನಿ. ಮೋದಿ ಹೋಗ್ಬಿಟ್ಟು ಪುಲ್ವಾಮಾ ದಾಳಿ ಮಾಡಿ ನಾನು ಗೆಲ್ತೀನಿ ಅಂತ ಹೇಳಿದ್ರಾ? ಹೇಳಿ, ಯಾಕಂಗೆ ಆರೋಪ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ನ ಸುಳ್ಳು ಆರೋಪ. DK ಶಿವಕುಮಾರಲ್ಲಿ ದುಡ್ಡು ಬಂತಲ್ಲ, ಅಷ್ಟೊಂದು ದುಡ್ಡು ಎಲ್ಲಿತ್ತು? DK ಶಿವಕುಮಾರ್ ಮೇಲೆ ಡೆಲ್ಲಿಲಿ ಅವ್ರ ಅಪಾರ್ಟ್ಮೆಂಟಲ್ಲಿ ದುಡ್ಡಿತ್ತಲ್ಲ, ಎಲ್ಲಿತ್ತು ಸಹ ದುಡ್ಡದು? ರೈತರ ದುಡ್ಡು ಅದು. ಬಂಡೆ ಹೊಡೆದ್ಬಿಟ್ರು. ಕುಮಾರಣ್ಣ ಏನಾರ ಮಾಡಿ ಇವತ್ತು ಇವ್ರು 2,000 ಕೊಡ್ತೀವಿ ಅಂತಾರಲ್ಲ, ಕುಮಾರಣ್ಣ 1 ಲಕ್ಷ ಕೊಟ್ರಲ್ಲ ರೈತರಿಗೆ, ಸಾಲ ಮನ್ನಾ ಮಾಡಿದ್ರಲ್ಲ, ಅದು ಶ್ರೇಯಸ್ಸು ರೈತರಿಗೆ. 1 ಲಕ್ಷ 2 ಸಲ ಮನ್ನಾ ಮಾಡಿದರು. ಇವ್ರ ಯೋಗ್ಯತೆಗೆ 1 ಸಲ ಮನ್ನಾ ಮಾಡೋಕ್ಕಾಗಲ್ಲ. ಇವತ್ತು ರೈತರಿಗೆ ಒಬ್ಬೊಬ್ಬರಿಗೆ 50,000 ಮಾಡಿದ್ರೆ ಸಾಕಾಯಿತು. ಕುಡಿಯೋಕ್ಕೆ ನೀರಿಲ್ಲ, ದನಿಗೆ ಹುಲ್ಲಿಲ್ಲ. 2,000 ರೂಪಾಯಿ ನೀರು ವರ್ಕೌಟ್ ಆಗೋಲ್ಲ, ಫ್ರೀನೂ ವರ್ಕೌಟ್ ಆಗೋಲ್ಲ, ದಮ್ಮಿ ಬೇಡ. ಆದರೆ ನಾವು ಒಂದೇ ಒಂದು ಪಾಯಿಂಟ್ ಕೇಳೋದು ಸಿದ್ದರಾಮಯ್ಯನವ್ರಿಗೆ, ಇದರಲ್ಲಿ ಶಾಸನ ಸಭೆಯಲ್ಲಿ ಜಿಂದಾಬಾದ್ ಅಂತ ಕೂಗಿದಲ್ಲ ಪಾಕಿಸ್ತಾನಕ್ಕೆ, ಅದು ತಪ್ಪು. ಫಸ್ಟು DK ಶಿವಕುಮಾರ್ನ, ಸಿದ್ದರಾಮಯ್ಯನ ಮತ್ತು ಇವ್ರನ್ನ, ಅವ್ನು ಯಾರು ರಾಜ್ಯಸಭೆ ಮೆಂಬರ್ ಇದ್ದಲ್ಲ, ಅವ್ರು 3 ಜನ ಬಂಧಿಸ್ಬೇಕು ಇವಾಗಲೇ. ಅತಿ ಶೀಘ್ರದಲ್ಲಿ DK ಶಿವಕುಮಾರ್ ಬಂಧಿಸ್ಬೇಕು. ಯಾರು ಮಾತಾಡಿದ್ರು? BJP ಅವರಂತೆ ಕೂಗಿದ್ದು ಜಿಂದಾಬಾದ್ ಅಂತ ಹೇಳಿ ಸುಳ್ಳು ಹೇಳಿದರು. ಕಾಂಗ್ರೆಸ್ನವ್ರು ಕೂಗಿದ್ದು. ಅವ್ರು ಯಾರು ರಾಜ್ಯಸಭೆ ಮೆಂಬರ್ಗೆ ಇವರು BJP ಕಾರ್ಯಕರ್ತರು ಜಿಂದಾಬಾದ್ ಅಂತ ಕೂಗಕ್ಕಾಗತ್ತಾ? ಸುಳ್ಳದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.